ಬಹುಶಃ 72ರಿಂದ 2030 ವರ್ಷ ಅವರ ಸಾಕು ಮಗನಾಗೇ ಇದ್ದೆ ನಾನು. ಅಂದರೆ ಎಲ್ಲವನ್ನೂ ಕಲಿಸ್ಕೊಟ್ಟು ಹೋದರು. ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ. ಕಾರಂತರ ರಂಗ ಸಂಗೀತನೇ ಒಂದು ಅಧ್ಯಯನ ಮಾಡುವಂಥ ವಿಚಾರ. ಯಾಕೆಂದರೆ ಅವರು ಹಾಡು ಅಂದರೆ ಆಡ್ದಂಗಿರಬೇಕು. ರಂಗ ಆಗಿರ್ಬೋದು, ನಾನಾಗಿರ್ಬೋದು, ನಾಗಬಣ ಆಗಿರ್ಬೋದು, ಚಂದ್ರಕುಮಾರ್ ಸಿಂಗ್ ಆಗಿರ್ಬೋದು, ಯಾರ ಎದುರಾಗಿರ್ಬೋದು. ವಿ ಆಲ್ ಡೆಡಿಕೇಟೆಡ್ ಅವರ್ ಲೈಫ್ ಟು ಕಾರಂತ್. ಸುಂದರರಾಜ ಈ ದೇಶಕ್ಕೆ ಒಬ್ಬ ಇಂಜಿನಿಯರ್ ಎಷ್ಟು ಮುಖ್ಯನೋ, ಒಬ್ಬ ಡಾಕ್ಟ್ರ್ ಎಷ್ಟು ಮುಖ್ಯನೋ, ಒಬ್ಬ ಲಾಯರ್ ಎಷ್ಟು ಮುಖ್ಯನೋ, ಒಬ್ಬ ಕಲಾವಿದನೂ ಅಷ್ಟೇ ಮುಖ್ಯ. ಬಿ.ವಿ. ಕಾರಂತ್ ನಮ್ಮ ದೇಶ ಕಂಡ ಅದ್ಭುತ ಪ್ರತಿಭೆ. ಕನ್ನಡ ರಂಗಭೂಮಿಗೆ ಒಂದು ಹೊಸ ಆಯಾಮ, ಹೊಸ ದಿಕ್ಕನ್ನ ಕೊಟ್ಟ ಖ್ಯಾತಿ ಇವ್ರಿಗೆ ಸಲ್ಲುತ್ತೆ. ಇಂತಹ ಕಾರಂತರ ಜೊತೆಗಿನ ತಮ್ಮ ನೆನಪುಗಳನ್ನ ನಟ ಸುಂದರ್ರಾಜ್ 100ಕ್ಕೆ 100 ಕರ್ನಾಟಕದಲ್ಲಿ ಹಂಚ್ಕೊಳ್ತಾ ಇದ್ದಾರೆ.